ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇದೊಂದು ಸ್ಪೆಷಲ್ ವಿಡಿಯೋ ಕೂಡ ಆಗಿರುತ್ತೆ. ಇದು ನನ್ನ ಮೊದಲ ವಿಡಿಯೋ ಈ ವರ್ಷದ್ದು. ಇದು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೇಲಂತೂ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಸೊ ಮಾರ್ನಿಂಗ್ ನಾನು ಎದ್ದಾಗಂತೂ ನಮ್ಮ ಮನೆ ಹತ್ರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಅಂದರೆ ವೆದರು. ಸೊ ಆ ಸನ್ ರಿಫ್ಲೆಕ್ಷನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಏನೋ ಸ್ಟವ್ನ ಒರೆಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದೆ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬೇಗ ಬೇಗ ಮಾಡ್ಕೊಬಿಡೋಣ, ಪೊಂಗಲ್ಲು ಅಟ್ಲೀಸ್ಟ್ ಬೇಗ ಪೂಜೆ ಆಗುತ್ತೆ ಅಂದ್ಕೊಂಡು ಎಲ್ಲ ಟ್ರೈ ಮಾಡ್ತಾಯಿದ್ದೆ. ಬಟ್ ಏನೇ ಟ್ರೈ ಮಾಡಿದ್ರು ನಾವು ಅಂದ್ಕೊಂಡಿದ್ದು ಮಾತ್ರ ಆಗೋದಿಲ್ಲ ಹಬ್ಬದ ದಿನಗಳಲ್ಲಿ. ನಾನೇನೋ ಅಂದ್ಕೊಂಡೆ, ಬಟ್ ಆಗಿದ್ದು ಮಾತ್ರ ಫುಲ್ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಖಾರ ಪೊಂಗಲ್ಲು ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು 2 ಕುಕ್ಕರಲ್ಲಿ ಅಕ್ಕಿಗಿಡ್ತಾ ಇದ್ದೆ. ಬಿಕಾಸ್ ಒಂದೇ ಇದರಲ್ಲಿಟ್ಟರೆ ತುಂಬ ಮೆಸ್ಸಿ ಅನಿಸುತ್ತೆ ಅಂದ್ಬಿಟ್ಟು ಸೊ ಕುಕ್ಕರ್ನ ಇಟ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ. ಹಬ್ಬ ಜೋರ ಅಂತ ಹೇಳಿದರೆ ನಮ್ಮ ಮನೇಲಿ ಹಬ್ಬಗಳು ಯಾವುದೇ ಇದ್ರೂ ಕೆಲಸಗಳೇ ಜೋರಾಗಿರುತ್ತೆ ಅಲ್ವಾ ಹೆಣ್ಮಕ್ಳಿಗೆ. ಸೊ ನೆಕ್ಸ್ಟು ಆಚೆ ಎಲ್ಲ ಗುಡಿಸಿ ಒರೆಸೋಣ ಅಂತ ಹೋದೆ. ಅಷ್ಟರಲ್ಲಿ ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಕಾಣಿಸ್ತದ ಅಂದರೆ ಒಂಥರ ಇತ್ತೀಚೆಗೆ ಸೂರ್ಯನ ಮಾರ್ನಿಂಗ್ ಟೈಮ್ ಎದ್ದು ಈ ಥರ ನೋಡೋದಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಹೆಣ್ಮಕ್ಳಿಗೆ ಹಬ್ಬದ ದಿನ ಅಂತೂ ಪ್ರತಿಯೊಂದು ಕಡೆ ಒರೆಸಿ ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿಗೊಂದು ಹೊಸ್ದಾಗಿ ಮಾಡಿದಾಗ್ಲೇ ಅದಕ್ಕೊಂಥರ ಖುಷಿ ನಮ್ಮದು. ನನಗಂತೂ ಹಾಗೇನೆ, ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ರು, ಇವತ್ತು ಮತ್ತೆ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಇದು ನಮ್ಮನೆ ಹಬ್ಬದ ರಂಗೋಲಿ ಹೇಗೆ ಕಾಣಿಸ್ತದೆ ಅಂತ ಕಮೆಂಟ್ ಮಾಡಿ. ಸೊ ರಂಗೋಲಿ ಎಲ್ಲ ಬಿಟ್ಟು ನನ್ನ ಮಗಳಿಗೆ ಫಸ್ಟ್ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿದೆ. ಸೊ ಇದು ನನ್ನ ಪುಟಾಣಿ ಹೇಗೆ ಕಾಣಿಸ್ತಿದ್ದಾಳೆ. ಅವಳನ್ನ ಸ್ನಾನ ಆದಮೇಲೆ ನಾನು ಸ್ನಾನ ಮಾಡಿ ಸೊ ಮನೆಯಲ್ಲಿ ಪೂಜೆ ಮಾಡಿದ್ವಿ. ಸೊ ಎಳ್ಳು ಬೆಲ್ಲ ಕಡಲೆ ಕಾಯಿ ಗೆಣಸು ಸಿಹಿ ಪೊಂಗಲ್ ಪ್ರತಿಯೊಂದನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಸೊ ನನ್ನ ಪೂಜೆಯನ್ನು ಮನೆಯಲ್ಲಿ ಮುಗಿಸಿದ್ದಾಯಿತು. ಸಂಕ್ರಾಂತಿ ಅಂದಮೇಲೆ ಒಂದು ವಿಶೇಷವಾಗಿ ಮಾಡೋದು ಅಂದರೆ ಮಕ್ಕಳಿಗೆ ಫಲ ಎರೆಯೋದು. ಸೊ ಆ್ಯಕ್ಚುಲಿ ಇದನ್ನು ನಾನು ಏನು ಫಾಲೋ ಮಾಡ್ತಾ ಇರಲಿಲ್ಲ. ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಏನು ಮಾಡಬೇಕು ಅಂತ ನಿಜ ಗೊತ್ತಾಗ್ತಾ ಇರಲಿಲ್ಲ. ತುಂಬ ಗಡಿ ಇಲ್ಲಿ ಮಾಡ್ತಾ ಇದ್ದೆ. ಸೊ ಅವ್ರ ಅಪ್ಪಂಗೆ ಅವ್ರ ಮಗಳನ್ನ ರೆಡಿ ಮಾಡೋಕ್ಕೆ ಬಿಟ್ಬಿಟ್ಟು ನಾನಿಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇಲ್ಲಿ ನಾನು ಹೇಗೆ ಮಾಡಿದೆ ಅಂದರೆ ಮೊದಲಿಗೆ ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ವೈಟ್ ಬಟ್ಟೆನ ಹಾಕಿದ್ದೀನಿ. ನೆಕ್ಸ್ಟ್ ಒಂದು 5 ರೀತಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಚೆ ಹಣ್ಣು ಅಥವಾ ಬೋರ್ಲೆ ಹಣ್ಣು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾನು ತುಂಬ ಟ್ರೈ ಮಾಡಿದೆ, ಬಟ್ ಅದೆಲ್ಲೂ ಸಿಗಲಿಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಕೂಡ ಮಾಡಿದ್ದು. ಆ್ಯಕ್ಚುಲಿ ಏನು ಅಂದರೆ ಇದು ನಮಗೆ ಗೊತ್ತಿಲ್ಲ ಅಂದ್ರೂ ನಾವು ಫಾಲೋ ಮಾಡಿಲ್ಲ ಅಂದರು ಇನ್ನೊಬ್ಬರು ಹೇಳಿದ್ದನ್ನ ನಾವು ನೋಡಿ ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ. ಬಟ್ ತುಂಬ ಅಂದರೆ ತುಂಬ ಖುಷಿಯಾದಂತಹ ವಿಷಯ ಇದು. ಮೊದಲೇ ಸಲ ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಕ್ಚುಲಿ ಆ ಮುದ್ದಾಗಿ ಎಷ್ಟು ಚೆಂದ ಕೂತಿದ್ಲು ಅಂದರೆ ನನ್ನ ಮಗಳು, ಅವಳನ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಈ ಗಡಿಬಿಡಿಲಿ ನಾನೇನು ಮಾಡ್ಕೊಂಡಿದ್ದೆ ಅಂದರೆ ಆ್ಯಕ್ಚುಲಿ ಕಬ್ಬನ್ನು ಪೀಸ್ ಮಾಡ್ಕೋಬೇಕಾಗಿತ್ತು. ಬಟ್ ನಾನು ಅದನ್ನು ಮಾಡೇ ಇರಲಿಲ್ಲ. ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಕೈಲಿ ಮಾಡಿಸ್ಕೊಂಡಿದ್ದಾಯಿತು. ಸೊ ಪೂಜೆ ಅಂದರೆ ಒಂದು ನಿಧಾನಕ್ಕೆ ಮಾಡಿದ್ರೇ ಅದಕ್ಕೆ ಚೆಂದ. ಗಡಿಬಿಡಿ ಮಾಡ್ಕೊಂಡ್ರೆ ಹೀಗೆ ಒಂದಲ್ಲ ಒಂದೇನಾದರೂ ಮರ್ತಿರ್ತೇವೆ. ಈ ರೀತಿ ಫಲ ಎರೆಯೋದ್ರಿಂದ ಮಕ್ಕಳಿಗೆ ತಾಗಿರುವಂತಹ ದೃಷ್ಟಿಗಳಾಗಲಿ ಹಠದ ಸ್ವಭಾವಗಳಾಗಲಿ ಅದೆಲ್ಲ ಕೂಡ ಏನು ಪರಿಹಾರ ಆಗುತ್ತೆ ಅನ್ನೋದು ಅರ್ಥ. ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ
ಹೊಸ ರೀತಿ ಪದ್ಧತಿನ ರೂಢಿ ಮಾಡ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಆ್ಯಕ್ಚುಲಿ ಇಲ್ಲಿ ನಾನೇನು ಮಾಡಿದೆ ಅಂದರೆ, ನಾನು ಯಾರನ್ನೂ ಫಸ್ಟೇ ಕರೆದಿರಲಿಲ್ಲ. ಬಿಕಾಸ್ ಅದು 6 o'clock ಒಳಗಡೆನೇ ಮಾಡಬೇಕಾಗಿತ್ತು. 6 o'clock ಮೇಲೆ ಮಾಡಿದ್ದಿದ್ರೆ ಅದು 7:30ವರೆಗೂ ರಾಹುಕಾಲ ಇತ್ತು. ಸೊ ಫಸ್ಟ್ ಟೈಮ್ ಮಾಡ್ತಿದ್ದರಿಂದ ಒಳ್ಳೆ ಟೈಮೇ ನೋಡಿ ಮಾಡೋಣ ಅಂತ ಮಾಡಿದ್ದು. ಇದಾದಮೇಲೆ ಹಾಗೆ ನಮ್ಮ ಊರಲ್ಲಿ ಏನು ಕಿಚ್ಚು ಹಾಯಿಸೋದು ಕೂಡ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಬೇಗ ಬೇಗ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ನಾನು ಅಮ್ಮ ಮಾತ್ರನೇ ಮಾಡಿದ್ವಿ. ಕಬ್ಬು ಕಬ್ಬು ಚಾರುಗ ಆ್ಯಕ್ಚುಲಿ ತುಂಬ ಖುಷಿ ಪಡ್ತಾ ಇದ್ಲು. ಬಿಕಾಸ್ ಅವಳಿಗೆ ಹೇಗೆ ಅಂದರೆ, ನನಗೆ ಪೂಜೆ ಮಾಡ್ತಾ ಇದ್ದಾರೆ ನನಗೆ ಅಂತ ತುಂಬ ಎಕ್ಸೈಟೆಡ್ ಆಗಿ ಓಡಾಡ್ತಾ ಇದ್ಲು. ಸೊ ಹಬ್ಬ ಅಂದಾಗ ಮಕ್ಕಳು ಮುಗ್ದಲ್ಲಿ ಕಾಣೋ ಖುಷಿ ನೋಡೋದಕ್ಕೆ ನಮಗೂ ಖುಷಿ. ಸೊ ನಮ್ಮ ರಿಚುವಲ್ಸಿಂದ ಮಕ್ಕಳಿಗೆ ಒಂದೇನೋ ಒಂದು ಸಂತೋಷ ಸಿಗ್ತಿದೆ ಅಂದಾಗ ಅದನ್ನು ನೋಡೋದಕ್ಕಿಂತ ಇನ್ನೇನೂ ಇಲ್ಲ. ಸೊ ನನ್ನ ಮಗಳು ಏನು ಮಾಡ್ತಿದ್ಲು, ಅದು ಬಿದ್ದಿರೋದನ್ನೆಲ್ಲ ಅವಳೇ ಎತ್ಕೊಂಡು ತಿಂತಾಯಿದ್ಲು. ಆ್ಯಕ್ಚುಲಿ ಅದನ್ನು ಎತ್ಕೊಂಡು ಯಾವುದಾದ್ರೂ ಮರದ ಹತ್ರ ಹಾಕೋದು ತುಂಬ ಶ್ರೇಷ್ಠ, ಅಥವಾ ಬೇರೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನನ್ನ ಮಗಳನ್ನ ಕರ್ಕೊಂಡು ಎಳ್ಳು ಬೆಲ್ಲ ಹಂಚೋದಕ್ಕೆ ಅಂತ ಹೋದ್ವಿ. ಸೊ ಅಷ್ಟರಲ್ಲಿ ನಮ್ಮ ಮನೆಗೆ ಎಲ್ಲರೂ ಬಂದರು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆಂಜನೇಯ ಸ್ವಾಮಿಗಂತೂ ತುಂಬ ಚೆಂದ ಅಲಂಕಾರ ಮಾಡಿದರು, ಬೆಣ್ಣೆ ಅಲಂಕಾರ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೊ ದೇವ್ರನ್ನ ಕರ್ಸಿದ್ರು ಮೆರವಣಿಗೆಗೆ, ಅದೇ ಕುಣಿತಾರಲ್ಲ ತಲೆ ಮೇಲೆ ಹೊತ್ಕೊಂಡು ಆ ಥರ. ಸೊ ಅದಾದಮೇಲೆ ಹಾಗೆ ಹಸುಗಳನ್ನ ಕಿಚ್ಚಾಯಿಸೋದು ಕೂಡ ಇತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು ರೌಂಡ್ ಮಾಮೂಲಿ ಹಸುಗಳನ್ನೆಲ್ಲ ಹಾಯಿಸಿದ್ರು. ಬಟ್ ಆಫ್ಟರ್ ದಟ್ ಇನ್ನೂ ಒಂದು ಸ್ಪೆಷಲ್ ಹಸುಗಳನ್ನ ಅಂದರೆ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿಕೊಂಡು ಕರ್ಕೊಂಬಂದಿದ್ರು. ಸೊ ಆ ಹಸುಗಳನ್ನ ಮತ್ತೆ ಬೆಂಕಿ ಹಾಕಿ ಅಲ್ಲಿ ಕಿಚ್ಚಾಯಿಸೋದಕ್ಕೆ ಅಂದ್ಬಿಟ್ಟು ಕರ್ಕೊಬಂದಿದ್ರು. ಸೊ ಎಷ್ಟು ಚೆಂದ ರೆಡಿ ಮಾಡಿದ್ರು ನೋಡಿ ಹಸುಗಳನ್ನ. ಆ ಹಸುಗಳನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ನಂಗೆ ಸಂಕ್ರಾಂತಿ ಹಬ್ಬ ಅಂದಾಗ ನನ್ನ ಚೈಲ್ಡ್ಹುಡ್ಡಲ್ಲಿ ನೆನಪಾಗೋದು, ನಮ್ಮ ಊರಲ್ಲೂ ಒಂದು ಕೆರೆ ಇದೆ, ಕೆಂಪಾಪುರ ಅನ್ನೋದು. ಸೊ ಅಲ್ಲಿ ನಮ್ಮ ಮಾವ ಒಂದಷ್ಟು ಕೆರೆಗೆ ಹಸುಗಳನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಮೈ ತೊಳ್ಕೊಂಡು ಬರ್ತಾ ಇದ್ದಿದ್ದು. ಅಲ್ಲಿಗೆ ನಾನು ನಮ್ಮ ಅಣ್ಣಂದ್ರೆಲ್ಲರೂ ಹೋಗ್ತಾ ಇದ್ವಿ. ಅದಾದಮೇಲೆ ಈವ್ನಿಂಗ್ ಈ ಥರ ಕಿಚ್ಚಾಯಿಸ್ತಾ ಇದ್ವಿ. ಎಷ್ಟು ಹಸುಗಳನ್ನ ಕಿಚ್ಚಾಯಿಸ್ತಾ ಇದ್ರು. ಬಟ್ ಇಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ. ಬಟ್ ಆದರೂ ಮಾಡ್ತಿದ್ದಾರಲ್ಲ ನಮ್ಮ ಸಂಪ್ರದಾಯನ ಅನ್ನೋದನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ನನಗೆ ತಿಳಿದ ಮಟ್ಟಿಗೆ ಈ ಕಿಚ್ಚು ಹಾಯಿಸೋದು ಒಂದು ಪದ್ಧತಿ ಬಂದರೆ ನನಗೆ ನಮ್ಮ ತಾತ ಎಲ್ಲ ಹೇಳ್ತಾ ಇದ್ದಿದ್ದು. ಹಸುಗಳನ್ನ ಎಲ್ಲಿ ಸಣ್ಣ ಸಣ್ಣ ಹುಳಗಳನ್ನ ಕೂರ್ತಿದ್ವಂತೆ ಆ ಟೈಮಲ್ಲಿ. ಸೊ ಅದೆಲ್ಲ ಹೋಗಲಿ ಅನ್ನೋ ಪರ್ಪಸ್ಗೆ ಹಸುಗಳನ್ನ ಬೆಂಕಿ ಮೇಲೆ ಹಾರಿಸ್ತಿದ್ದಿದ್ರಂತ. ಅದು ಸಣ್ಣ ಸಣ್ಣ ಹುಳುಗಳು ಏನಿರ್ತಿತ್ತು ಆ ಬಿಸಿ ಕಾವಿಗೆ ಅದೆಲ್ಲ ಹೋಗ್ತಿದ್ವು ಅನ್ನೋದು ನನಗೆ ಗೊತ್ತಿರೋ ಹಾಗೆ ಅದು ಮಾಡ್ತಾ ಇರ್ತಿತ್ತು. ಬಟ್ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಖುಷಿ ಅನಿಸೋ ಪರ್ಪಸ್ ಅಂದರೆ ಇದೊಂದು ಕ್ರಿಯೆ ಅಂತೂ ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಚೆಂದ ಅನಿಸುತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಅವರು ಈ ತಲೆ ಮೇಲೆ ಹತ್ಕೊಂಡು
ಆ ಮೆಟ್ಲುಗಳನ್ನ ಏಣಿ ಹತ್ತಿ ಅದ್ರ ಮೇಲೆ ನಿಂತ್ಕೊಂಡು ಅದನ್ನು ಬಾಯಲ್ಲಿ ಇಟ್ಕೊಂಡು ಅದೊಂಥರ ಸಾಹಸ ಥರ ಮಾಡ್ತಾರೆ. ಅದನ್ನು ನೋಡೋದಕ್ಕೆ ಸಕ್ಕತ್ತಾಗಿತ್ತು. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ.